ಸುರ್ಜೇವಾಲಾ ಜೊತೆಗೆ ರಾಮಲಿಂಗಾರೆಡ್ಡಿ ಮಾತುಕತೆ ನಡೆಸಿದ್ದಾರೆ. ರಾಜೀನಾಮೆ ವಿಚಾರಕ್ಕೆ ಸುರ್ಜೇವಾಲಾ ಜೊತೆಗೆ ಈಗಾಗಲೇ ಮಾತಾಡಿದ್ದಾರೆ. ಅವರ ಮನವೊಲಿಕೆಗೂ ಒಪ್ಪಿಲ್ಲ ರಾಮಲಿಂಗಾರೆಡ್ಡಿ. ಅಂದ್ರೆ ಅವರ ನಿರ್ಧಾರದಿಂದ ಹಿಂದೆ ಸರಿಯೋದು ಕಷ್ಟ ಅಂತ ಹೇಳಲಾಗ್ತಾ ಇದೆ. ಅವರು ತಮ್ಮ ರಾಜೀನಾಮೆ ನಿರ್ಧಾರಕ್ಕೆ ಬದ್ಧರಾಗಿದ್ದಾರೆ. ಯಾವುದೇ ಕಾರಣಕ್ಕೆ ಹಿಂದೆ ಸರಿಯಲ್ಲ, ನನಗೆ ಯಾವುದೇ ಬೇಸರ ಇಲ್ಲ ಅಂತ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಸುರ್ಜೇವಾಲಾ ಜೊತೆಗೂ ಕೂಡ ಮಾತಾಡಿದ್ದಾರೆ. ಅವರು ಪ್ರೆಸ್ ಮೀಟಲ್ಲಿ ಹೇಳ್ತಾ ಇದ್ರು, ನಾನು ಯಾವುದೇ ಕಾರಣಕ್ಕೂ ಯಾರ ಮನೆಗೂ ಹೋಗಿಲ್ಲ, ಸಚಿವ ಸ್ಥಾನ ಕೊಡಿ, ನನಗೆ ಟಿಕೆಟ್ ಕೊಡಿ ಅಂತೇಳಿ. ಈ ಹಿಂದೆ ವೀರಪ್ಪ ಮೊಯ್ಲಿಯವರೇ ಕರೆದು ನನಗೆ ಜವಾಬ್ದಾರಿ ಕೊಟ್ಟಿದ್ದರು. ಎಸ್.ಎಂ. ಕೃಷ್ಣ ಕಾಲದಲ್ಲೂ ಕೂಡ ಹಾಗೆ ಆಗಿತ್ತು. ಧರ್ಮಸಿಂಗ್ ಅವರ ಸಂಪುಟದಲ್ಲಿ ಸಚಿವ ಆಗಿದ್ದೆ, ಸಿದ್ದರಾಮಯ್ಯ ಸಂಪುಟದಲ್ಲಿ 2 ಬಾರಿ ಆಗಿದ್ದೆ. ನೋಡಿ, ಈಗ ಸುರ್ಜೇವಾಲಾ ಅವರ ಜೊತೆಗೆ ಮಾತಾಡಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ಅವರ ಮನವೊಲಿಕೆಗೂ ಬಗ್ಗಿಲ್ಲ. ಇನ್ನು ರಾಹುಲ್ ಗಾಂಧಿಯವರು, ಖರ್ಗೆ ಅವರು ಮಾತ್ರ ಉಳಿದಿದ್ದಾರೆ. ವೇಣುಗೋಪಾಲ್ ಅವರು ಮಾತಾಡಬೇಕು. ಈಗ ಬರ್ತಾರೆ ಅವರು ಡೆಲ್ಲಿಯಿಂದ. ಮಧ್ಯಾಹ್ನ 12-12ವರೆಗೆ ಬರಬಹುದು. ನಾಮಿನೇಷನ್ ಫೈಲ್ ಮಾಡಬೇಕಲ್ವಾ ರಾಜ್ಯಸಭೆದು. ಖರ್ಗೆ ಅವ್ರ ಜೊತೆಗಿರ್ತಾರೆ. ಹಾಗೆ ಕರೆದು ಮಾತನಾಡ್ಬೋದು ಅಂತ ಅನ್ನಿಸ್ತಾ ಇದೆ.